ನಮಸ್ಕಾರ ಗೆಳೆಯರೆ. ನೋಡಿ, ಇವತ್ತು ನಮ್ಮ ಆಶಾ ಕಿರಣ್ ಕಿಚನ್ ಅಲ್ಲಿ ಗೋಧಿ ಕಡುಬು ಮಾಡ್ತಾ ಇದ್ದೀವಿ. ಗೋಧಿ ಹಿಟ್ಟಿನ ಕಡುಬು ಮಾಡ್ತಾ ಇದ್ದೇವೆ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಫುಡ್. ಈ ಕಡುಬಿಗೆ ಕಾಂಬಿನೇಷನ್ ಏನಪ್ಪಾ ಅಂದ್ರೆ ಬೆಲ್ಲದ ಬೇಳೆ, ಅದಕ್ಕೆ ಬೆಲ್ಲ, ಏಲಕ್ಕಿ, ಗಸಗಸಿ, ಲವಂಗ ಮತ್ತೆ ಕೊಬ್ಬರಿ ತುರಿದು ಹಾಕ್ತೇವೆ. ಇನ್ನೊಂದು ಕಾಂಬಿನೇಷನ್ ಏನಂದ್ರೆ ಹೆಸರು ಬೇಳೆ ತಡಕ ಮಾಡ್ತೇವೆ. ಇದಕ್ಕೆ ಮತ್ತೆ ಈರುಳ್ಳಿ, ಮೆಣಸಿನಕಾಯಿ, ಟೊಮಾಟೊ, ಕರಿಬೇವು, ಕೊತ್ತಂಬರಿ. ಸೊ ಇದನ್ನೆಲ್ಲ ಇದು ಒಗ್ಗರಣೆಗೆ ಬಿಸಿ ಕೊಬ್ಬರಿ ಹಾಕೋದು ಅಷ್ಟೇ. ಕಾದ ಎಣ್ಣೆಯಲ್ಲಿ ಜೀರಿಗೆ, ಸಾಸಿವೆ, ಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು ಇದೆಲ್ಲ ಹಾಕಿ ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಬೆಂದಿ ಆಮೇಲೆ ಟೊಮೆಟೊ ಹಾಕಿ ಹೆಸರು ಬೇಳೆ ಹಾಕಿ ಅಷ್ಟು ರೆಡಿಯಾಗಿದೆ. ಇದು ಚೆನ್ನಾಗಿ ಕುದಿಲಿ. ಕುದಿದ ಮೇಲೆ ಆಮೇಲೆ ಲಾಸ್ಟ್ ಕೊತ್ತಂಬರಿ ಹಾಕಿದಂತೆ. ದಾಲ್ ತಡ್ಕ ರೆಡಿಯಾಗಿದೆ. ಕೊತ್ತಂಬರಿ ಹಾಕ್ಬಿಡಿ. ಹಾಕ್ಬಿಟ್ಟು ಆಗಿದು ಆಗಲಿ. ಎರಡು ಕನ್ನೆ ಬೆಲ್ಲ ಇದೆಯಲ್ಲ, ಏಲಕ್ಕಿ ಲವಂಗ ಹಾಕ್ಬಿಡಿ. ಏಲಕ್ಕಿ ಲವಂಗ ಹಾಕ್ಬಿಡಿ. ಅದ್ರ ಜೊತೆನೆ ಕುದಿಲಿ. ಕುದಿಬೇಕಿದೆ, ತುಂಬಾ ಚೆನ್ನಾಗಿ ಕುದಿಬೇಕು. ಈಗ ಏಲಕ್ಕಿ, ಲವಂಗ, ಬೆಲ್ಲ ಎಲ್ಲ ಹಾಕಿದೆ. ಈಗ ಇದೆಲ್ಲ ಕುದ್ದು ರೆಡಿ ಆದ್ಮೇಲೆ ಲಾಸ್ಟ್ ಗಸಗಸಿ, ಕೊಬ್ಬರಿ ಹಾಕೋದಿದೆ. ಕುದಿರು ಗಸಗಸಿ ಮತ್ತೆ ಕೊಬ್ಬರಿ ಹಾಕಿ ಎರಡು ಹಾಕ್ಬಿಡಿ. ಚೆನ್ನಾಗಿ ಕುದಿದೆ. ಗೋಧಿ ಕಡುಬು ರೆಡಿ ಆಗ್ತಾ ಇದೆ. ಗೋಧಿ ಕಡುಬು ಮಾಡ್ಬೇಕಂತ ಇವರೇ ಹೇಳೋರು. ಇವ್ರಿಗನ ಕೆಲಸ ಕೊಡ್ತಾರೆ ಎಲ್ಲರಿಗೆ. ಇದು ಗೋಧಿ ಕಡುಬು ಈ ತರ ಮಾಡಿಬಿಟ್ಟು ಲಟ್ಟಿಸ್ಬಿಟ್ಟು ಹಿಂಗ 4 ಪದ್ರ ಮಾಡಿ ಇಲ್ಲಿ ಹಾಕ್ಬಿಡೋದು. ಹಿಂಗೆ ಇದು ಇಡ್ಲಿ ಪಾತ್ರೆ ನೋಡಿ, ಕೆಳಗಡೆ ಇಡ್ಲಿ ಹಾಕ್ತೇವಿ. ಇದಕ್ಕ ಅದ್ರ ಮೇಲೆ ಬಾಳೆ ಎಲೆ ಹಾಕ್ಬಿಟ್ಟು ಬಾಳೆ ಎಲೆ ಮೇಲೆ ಇದನ್ನ ಹಾಕೋದು. ಇದೇನು ಸೇಮ್ ಚಪಾತಿ ತರನ ಮಾಡ್ಕೊಳ್ಳೋದು. ಚಪಾತಿ ತರ ಹಿಂಗ್ ಮಾಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಅದಕ್ಕ 4 ಫೋಲ್ಡ್ ಮಾಡೋದು. 4 ತರ ಮಡಿಸ್ಬಿಟ್ಟು ತಿಳು ಆಗ್ಬೇಕು. ದಪ್ಪ ಆಗ್ಬಾರ್ದು, ತುಂಬಾ ತಿಳು ಆಗ್ಬೇಕು. ಅದು ಅವಾಗ ಪದ್ರ ಬಿಚ್ಚುತ್ತೆ ಆಮೇಲೆ. ಸೊ ಈ ತರ ಎಣ್ಣೆ ಹಚ್ಬಿಟ್ಟು ಮಡಚಬೇಕು. ಹಿಂಗ್ ಮಡಚಿ ಆಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೊಂದು ಫೋಲ್ಡ್ ಮಾಡಿ ನೀವು ತುಪ್ಪ ಹಚ್ಕೋಬಹುದು, ಎಣ್ಣೆ ಹಚ್ಕೋಬಹುದು. ಈ ತರ ಹಾಕೋದು. ನೋಡಿ, 1-2 ಪ್ಲೇಟಿಗೆ ಎಲೆ ಹಾಕ್ದೇನೆ ಹಾಕ್ತಾ ಇದ್ದೇವೆ ಡೈರೆಕ್ಟ್. ನೋಡಿ, ಬೇಗ ಮಾಡ್ಬಿಡ್ರಿ. ಎಷ್ಟು ಒಂದು 200 ಮಾಡ್ತಾ ಇದ್ದೀರಿ ಟೋಟಲ್? 250 ಅಷ್ಟು ಬೇಕಾಗತ್ತಾ? ಒಬ್ಬೊಬ್ಬರಿಗೆ 3, 4, 5 ಬೇಕನಾ? ಕೊಟ್ಬಿಡು. 2 ಪ್ಲೇಟ್ ಕೆಳಗಡೆ ಎಲೆ ಇಲ್ಲಾರ್ದಲ್ವಾ? ಸೊ ಇದೆಲ್ಲ ಎಲೆದ ನಾಳ ಹೆಂಗ್ ಬರ್ತದೆ ಹಾಕಿ. ಆಯ್ತಾ? ನೋಡಿ, ಚೆಕ್ ಮಾಡಿ ನೋಡಿ. ಹಾ, ಕರೆಕ್ಟ್ ಆಗಿದೆ. ತೆಗೆದ್ಬಿಡಿ. ಹಾ, ತೆಗೆದಿಟ್ಬಿಡಿ. ಇಟ್ಬಿಟ್ಟು ನೀರು ಹೊಡಿಬೇಕು. ಇಟ್ಟ ತಕ್ಷಣ ಚೆನ್ನಾಗಿ ಉಬ್ಬಿಸ್ತಾವಲ್ಲ, ಓಪನ್ ಆಗ್ತಾವಲ್ಲ. 4 ಪೂರ ಓಪನ್ ಮಾಡಿ. ನೋಡು, ಹಿಂಗ್ ಹಿಡ್ಕೋ ಕೈಯಲ್ಲಿ. ನೋಡು, ಚಂದ ಚಪಾತಿ ತರ ಓಪನ್ ರೆಡಿ. ಮಸ್ತ್ ಅದ್ ನೋಡು. ಈ ತಿಂಡಿ ರೆಡಿ. ಗೋಧಿ ಕಡುಬು ತಿಂಡಿಗೆ ರೆಡಿ ಆಯ್ತು. ಬೆಲ್ಲದ ಬೇಳೆ, ಹೆಸರು ಬೇಳೆ ತಡ್ಕ ಮತ್ತೆ ಗೋಧಿ ಕಡುಬು ರೆಡಿ. ತಿಂಡಿ ಕೊಟ್ಬಿಡ್ರಿ. ಟೈಮ್ ಆಗಿದೆ. ಪದ ಕಡುಬು ಬೇಗ ಕೊಟ್ಬಿಡ್ರಿ. ತಿಂಡಿ ಕೊಟ್ಟು ಹೇಗಿದೆ ಇವತ್ತು ಸ್ಪೆಷಲ್ ತಿಂಡಿ? ಚೆನ್ನಾಗಿದೆಪ್ಪ. ಇದು ನೋಡಿ, ಇದು ಖಾರ ಮಾಡಕ್ಕೆ ಆಗುತ್ತೆ ಟೈಮ್. ಅದ್ರ ಬಗ್ಗೆ ಏನಿಲ್ಲ ಯೋಚನೆ ಮಾಡೋದು. ಕಾನ್ಸೆಪ್ಟ್ ಮೇನು ಮಾಡಬೇಕು. ಟೈಮು, ಕಷ್ಟ ಸುಖ ಅದೆಲ್ಲ ಬರಲ್ಲಮ್ಮ.